5 ಸೆಷನ್ ಅಲ್ಲಿ, ಕಳೆದ 5 ಸೆಷನ್ ನಾವು ನೋಡಿರೋದು ಏನಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಸೌಲನಿಗೆ ಬಗ್ಗೆ ನೋಡಿದ್ವಿ. ದೇವರ ಕೃಪಾವರ, ದೇವರ ಆತ್ಮನ ಕೃಪಾವರ ಸಿಕ್ಕಿದಂತ ಸಮುವೇಲನ ಆಶೀರ್ವಾದ ಮಾಡಿ ತೈಲಾಭಿಷೇಕ ಮಾಡಿ. ಎರಡನೇದಾಗಿ ನಾವು ನೋಡಿದ್ದು ಸೌಲನ ಮರಣವನ್ನು ನಾವು ನೋಡಿದೀವಿ. ಅದಾದ್ಮೇಲೆ ನಾವು ಎರಡನೇದಾಗಿ ದಾವೀದನನ್ನು ಯಾವ ರೀತಿಯಲ್ಲಿ ದೇವರು ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಅವನು 40 ವರ್ಷ ಇಸ್ರಾಯೇಲ್ ಅರಸನಾಗಿ ಹೆಂಗೆ ಇದ್ದ, ಸತ್ತಿರೋದು ಯಾವ ಲೆಕ್ಕದಲ್ಲಿ ನೋಡಿದೆ, ಅದೇ ಕುಲದಲ್ಲಿ ಕಳೆದ ವಾರ ನಾವು ನೋಡಿರೋದು ಅದೇ ಕುಲದಲ್ಲಿ, ದಾವೀದನ ಕುಲದಲ್ಲಿ ಹುಟ್ಟಿದಂತ ಯೇಸು ಕ್ರಿಸ್ತನು ತಾನು ಬಂದಿರೋದ ಬಗ್ಗೆ ದೇವರ ವಾಕ್ಯವನ್ನು ಯೆಶಾಯನ ಪ್ರವಾದನ ಗ್ರಂಥದಿಂದ ತೆಗೆದು ಓದುವಂತ ಸಂಗತಿಗಳು ನಾವು ನೋಡಿದ್ವಿ. ಅಲ್ಲಿ ನೋಡುವಂತ ವಿಷಯ ಅಂತ ಹೇಳಿದ್ರೆ, ನಮಗೇನು ಅದಕ್ಕೆ ಅನ್ವಯ ಆಗೋ ವಿಷಯ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಬಂದಿರೋದು ಯಾವ ಉದ್ದೇಶ ಅಂತ ಹೇಳಿದ್ರೆ, ಶುಭವರ್ತಮಾನವನ್ನು ಕೊಡುವುದಕ್ಕೇನು, ತೃಪ್ತಿಸಿ ಅದೇ ರೀತಿಯಲ್ಲಿ ನೋವಿನಲ್ಲಿರುವವರಿಗೆ ಎಲ್ಲರಿಗೂ ಬಿಡುಗಡೆ ಕೊಡ್ಲಿಕ್ಕೇನು, ರಕ್ಷಣೆ ಕೊಡ್ಲಿಕ್ಕೇನು ಬಂದಿರೋದು ಯೇಸು ಕ್ರಿಸ್ತನು. ಇದು ನಾವು ಒಂದು ಸ್ಟ್ರಕ್ಚರ್ ಅಲ್ಲಿ ಸೌಲನು, ಅದಾದ್ಮೇಲೆ ನೆಕ್ಸ್ಟ್ ಅರಸನಾಗಿ ದಾವೀದ ಬಂದಾದ್ಮೇಲೆ ಇಡೀ ಮನುಷ್ಯ ಕುಲಕ್ಕೆ ದೇವಕುಮಾರನ ಅರಸನಾಗಿ ಬಂದು ಹೋಗಿರುವಂತ ಒಂದು ಸನ್ನಿವೇಶ. ಪ್ರಿಯರೇ, ಮತ್ತೆ ನಾವಿವತ್ತು ಹೊಸ ಒಡಂಬಡಿಕೆ ಹೋಗೋಣ. ಇವತ್ತೊಂದು 4 ವ್ಯಕ್ತಿಗಳು, ಈ ವ್ಯಕ್ತಿಗಳೆಲ್ಲ ನಿಮಗೆ ತುಂಬಾ ಗೊತ್ತಿರೋದಂತ ವ್ಯಕ್ತಿಗಳು, ಹಲವಾರು ವಿಷಯಗಳು ಇವ್ರ ಬಗ್ಗೆ ಪ್ರಸಂಗ ಮಾಡಿ ಕೇಳಿಸ್ಕೊಂಡಿರೋ ವ್ಯಕ್ತಿಗಳು. ಅದರಿಂದ ಆ ಕಾರ್ಯಗಳಿಗೆ ನಾನು ಹೋಗ್ತಾ ಇಲ್ಲ. ನಾನ್ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನನಗೆ ಯಾರು ಹೇಳದಲ್ಲ, ಇಲ್ಲಾಂದ್ರೆ ಆತರ ಸ್ವಲ್ಪ ಮಾತ್ರ ಹೇಳಿದಂತ ಕೆಲವೊಂದು ವಿಷಯಗಳು ಮಾತ್ರ. ಇವರಲ್ಲಿ ದೇವರ ಆತ್ಮನು, ಇಲ್ಲಾಂದ್ರೆ ದೇವರು, ನಿಮ್ಗೆಲ್ಲ ಗೊತ್ತು, ಆದಿಕಾಂಡದಲ್ಲಿ ನಾವು ಆ ಕಡೆಯಿಂದ ಈಗ ನಮಗೆ ನೋಡುವಾಗ ನಮಗೆ ಅನ್ಸರ್ ಅಂದ್ರೆ ಡೈರೆಕ್ಟ್ ಆಗಿ ದೇವರು ತನ್ನ ಇಷ್ಟವಾದಂತ, ಇಲ್ಲಿ ತನ್ನ ಆಯ್ಕೆ ಮಾಡಿದಂತ ವ್ಯಕ್ತಿಗಳ ಜೊತೆ ಮಾತಾಡ್ತಾರೆ ನಾವು ನೋಡ್ತೀವಿ. ಡೈರೆಕ್ಟ್ ಆಗಿ ದರ್ಶನದಲ್ಲಿ ಇರ್ಬೋದು, ಒಂದು ಕನಸಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ದೂತರ ಮುಖಾಂತರ. ಇವತ್ತು ನಾವು ನೋಡ್ತಾ ಇರೋದು ವಿಶೇಷವಾಗಿ, ಮೊದಲನೇದಾಗಿ ನಾವು ವಿಶೇಷವಾಗಿ ನೋಡ್ತಾ ಇರೋ ಒಂದು ವ್ಯಕ್ತಿ ಏನಂದ್ರೆ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಪ್ರೇರೆ ನೋಡ್ಬೇಕು, ಆ ಟೈಮದಲ್ಲಿ ದೀಕ್ಷಾ ಸ್ನಾನ ಆಗ್ಲಿ, ಬಾಕಿ ಇರೋದು ಈ ರೀತಿಯಲ್ಲಿ ಇರೋದು ಯಾವ ಕಾರ್ಯಗಳು ಇಲ್ಲದಲ್ಲೇ ಸಮಯದಲ್ಲಿನೂ ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ರೂಪದಲ್ಲಿ, ಒಳ್ಳೆ ಸದೃಶ್ಯದಲ್ಲಿ, ಒಳ್ಳೆ ರೂಪ ಅಂತ ಹೇಳಿದ್ರೆ ಶಾರೀರಿಕವಾಗಿರೋ ರೂಪ ಅಲ್ಲ, ಆಂತರಿಕವಾಗಿ ಆತ್ಮನಲ್ಲಿ ಒಳ್ಳೆ ರೂಪದಲ್ಲಿ ದೇವರಂತ ಒಬ್ರು ಇರ್ತಾರೆ. ಆ ದೇವರನ್ನೇ ಇದೆಲ್ಲ ಸೃಷ್ಟಿ ಮಾಡಿರೋದು, ಆ ದೇವರ ಕರುಣೆಯಿಂದ ನಾನು ಬದುಕ್ತಾ ಇರೋದು. ನಿಮಗೆ ಗೊತ್ತು, ನೋಹನ ಹಿಸ್ಟ್ರಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ದೊಡ್ಡದೊಂದು ಪ್ರಳಯ, ಅದು ಜಸ್ಟ್ ಅದ್ರ ಹಿಂದೆನೆ ಈ ನೋಹನಂತ ವ್ಯಕ್ತಿ ನಮ್ಮ ಬೈಬಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತಾ ಇರೋದು. ಯಾಕೆಂದ್ರೆ ಆ ಕಾಲದಲ್ಲಿ ನೀತಿವಂತನಾಗಿರೋ ಒಂದು ವ್ಯಕ್ತಿ, ಈ ನೀತಿ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿರೋ ವಿಷಯ, ದೇವರು ಯಾರ ಜೊತೆ ಇರ್ತಾರೆ ಅಂತ ಹೇಳಿದ್ರೆ, ನೀತಿವಂತನಾಗಿ, ಬೇರೆ ಯಾರಿಗೇನು ಮೋಸ ಮಾಡೋದಲ್ಲಿ, ಬೇರೆ ಯಾರಿಗೇನು ತೊಂದರೆ ಕೊಡೋದಲ್ಲಿ, ಬೇರೆ ಯಾರಿಗೇನು ದುಃಖ ಕೊಡೋದಲ್ಲಿ ನೀತಿವಂತನಾಗಿ ದೇವರ ಕಣ್ಣಿಗೆ ಯಾರನ್ನ ಅನ್ಸೋದು ಅದು ನೀತಿವಂತ. ಅವ್ರ ಜೊತೆ ಯಾರಿರ್ತಾರೆ? ದೇವರಿರ್ತಾರೆ. ಇವ್ ನೋಡಿ, ತನ್ನ ಕಾಲದಲ್ಲಿ ಅಂದ್ರೆ ನೋಹನ ಆ ಕಾಲದಲ್ಲಿ, ಆ ಏಜ್ ಅಲ್ಲಿ ನೋಹನ್ ಬದುಕುವ ಸಮಯದಲ್ಲಿ, ಗೊತ್ತು ನೋಹನ್ ಎಷ್ಟು ವರ್ಷ ಬದುಕಿದೆ ಅಂತ ನಾನು ಹೇಳ್ತೀನಿ. ಅಷ್ಟು ವರ್ಷ ಕಾಲವನ್ನು ನೋಡಿ, ತಪ್ಪಿಲ್ಲದವನು ಆಗಿದ್ದ ನೋಹನು, ಯಾವ ತಪ್ಪು ಮಾಡದಲ್ಲೇ ದೇವರ ಕೃಪಾವರದಿಂದ. ಇನ್ನೊಂದು ವಿಶೇಷತೆ, ಇದು 3 ವಿಷಯಗಳನ್ನು ನಮಗೆ ಈ ಕಾಲದಲ್ಲಿ, ಈ ಬದುಕಿರುವ ಸಮಯದಲ್ಲಿ ನಮಗೆ ಅನ್ವಯವಾಗಿರೋ ವಿಷಯಗಳು ನೋಡಿ. ಇಲ್ಲಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಆಕ್ಚುಲಿ ನೋಹನಿಗೆ ಈ ತಿಳುವಳಿಕೆಯಲ್ಲಿ ಎಲ್ಲಿಂದ ಸಿಕ್ಕಿರ್ಬೋದು, ಯಾಕಂದ್ರೆ ಕಾಲ ಪೂರ್ತಿ ಕೆಟ್ಟೊಂದೆ. ಇಡೀ ಮನುಷ್ಯ ರಾಶಿಯನ್ನು, ಮೃಗಗಳನ್ನು, ಆ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ರಲ್ಲಿ ದೇವರು ದುಃಖ ಪಟ್ಟು, ಇದಕ್ಕಿಂತ ಮುಂಚೆ ಒಂದ್ಸರಿ ದುಃಖ ಪಟ್ಟು ನಾವು ನೋಡ್ತೀವಿ. ಸೌಲನನ್ನು ಇಸ್ರಾಯೇಲ್ ಅರಸನಾಗಿ ಮಾಡಿದ್ದಕ್ಕೆ ದೇವರು ಪಶ್ಚಾತ್ತಾಪ ಪಟ್ಟಿದ್ದನಂತ ನಾವು ಓದಿದ್ವಿ. ಇಲ್ಲಿ ಇಡೀ ಪ್ರಪಂಚದಲ್ಲಿ ಅಂದ್ರೆ ಈ ನೋಹ ಅಂತ ಒಬ್ಬ ವ್ಯಕ್ತಿ ಬಿಟ್ಟು ಆ ಕಾಲದಲ್ಲಿ ಎಲ್ಲವನ್ನು ಕೆಟ್ಟು ಹೋಗಿರೋದಂತ ಒಂದು ಸಂದರ್ಭ, ಎಲ್ಲದನ್ನು ಕೆಟ್ಟು ಹೋಗಿರೋದು. ಅಲ್ಲಿ ಒಬ್ಬರನ್ನೇ, ಯಾರನ್ನೇ? ನೀತಿವಂತನಾಗಿರುವ ಒಬ್ಬ ವ್ಯಕ್ತಿ, ಯಾವ ಕಾಲದಲ್ಲಿ ಯಾವ ತಪ್ಪು ಮಾಡದಲ್ಲಿ ವ್ಯಕ್ತಿ, ದೇವರ ಜೊತೆ ಅನ್ಯೋನ್ಯತೆಯಲ್ಲಿ, ದೇವರ ಜೊತೆ, ಮನುಷ್ಯರ ಜೊತೆ ಅಲ್ಲ, ಪ್ರಾಪಂಚಿಕವಾಗಿ ಅಲ್ಲ,
ಇಲ್ಲ ನನಗೆ ಅದು ಸಿಗುತ್ತೆ ಇದು ಸಿಗುತ್ತೆ ಇಲ್ಲಿಂದ ಇದ್ರ ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರೋದು ವಿಷಯ ಅಲ್ಲ. ಇಲ್ಲಿ ದೇವರೇನೆ ಸರ್ವ ಸೃಷ್ಟಿಕರ್ತನು. ಆ ದೇವರೊಂದಿಗೆ ನಾನು ಇರುವುದು ಅಂತ ಪೂರ್ಣ ಮನಸ್ಸಿನಿಂದ ಪೂರ್ಣ ಆತ್ಮನಿಂದ ನಂಬಿ ತಪ್ಪು ಮಾಡೋದ್ರಲ್ಲಿ ನೀತಿವಂತನಾಗಿ ನೋಡಿ. ಅದೇ ಆದಿಕಾಂಡದಲ್ಲಿ 6ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಆಗ ದೇವರು ನೋಹನಿಗೆ ಎಲ್ಲಾ ದೇಹಿಗಳಿಗನು ಅಂತ್ಯವನ್ನು, ಅಂದ್ರೆ ಈ ನೋಹನದು ಫ್ಯಾಮಿಲಿ ಅವ್ರದ್ದು ಬಿಟ್ಬಿಟ್ಟು ಅವ್ರ ಏನೇನೋ ದೇವರು ಹೇಳ್ತಿದಾರೆ ಅವ್ರು ಬಿಟ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಭೂಮಿಯಲ್ಲಿ ಏನೇನಿದೆ ಎಲ್ಲ ಜೀವ ಇರೋದು ದೇಹಿಗಳಿಗೇನು ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿದೆ. ನಾನು ಅವರನ್ನು ಭೂಮಿ ಮೇಲಿರುವುದೆಲ್ಲನ್ನು ಅಳಿಸ್ಬಿಟ್ಟು, ಅಂದ್ರೆ ಕಂಪ್ಲೀಟ್ ಆಗಿ ದೇವರು ನಾಶ ಮಾಡ್ಲಿಕ್ಕೆ ಹೋಗ್ತಾ ಇರೋದು ವಿಷಯ. ಇಲ್ಲಿನೂ ಒಂದು ವಿಷಯ, ದೇವರ ಮಕ್ಕಳು, ದೇವರ ಆತ್ಮನ ಕೃಪಾವರ ಇರೋದು ಮಕ್ಕಳಿಗೆ ದೇವರು ತಾನ್ ಮಾಡ್ಲಿಕ್ಕೆ ಮುಂಚೆ ಮಾಡುವಂತ ಕಾರ್ಯಗಳು ಏನಿದೆ ಅದು ತಿಳಿಸುವಂತ ವ್ಯಕ್ತಿ ಆಗಿದೆ. ನಾನು ಹೇಳಿದ ಪವಿತ್ರ ಕುಟುಂಬಾಗಿ ಮೊದಲನೇ ಇದರಲ್ಲಿ ನಾವು ಹೇಳುವಾಗ್ಲೇ ಮೊದಲನೇ ಭಾಗದಲ್ಲಿ ಹೇಳುವಾಗಲೇ ನಮಗೇನು ದೇವರಿಗೇನು ಮಧ್ಯದಲ್ಲಿ ಇರುವಂತ ಪವಿತ್ರಾತ್ಮನು ಆ ದೇವರ ಚಿತ್ತ ಏನಂತ ನಮಗೆ ತಿಳಿಸುವುದು, ನಮ್ಮ ಏನು ಮಾಡಬೇಕು ಅಂತ ದೇವರ ಇಚ್ಛೆ ಪ್ರಕಾರ ನಮಗೆ ತಿಳಿಸಿ ನಮ್ಮ ಕೈಯಲ್ಲಿ ಮಾಡಿಸುವಂತ ವ್ಯಕ್ತಿ. ಇಲ್ಲಿ ನೋಡಿ, ಆಗ ದೇವರು ನೋಹನಿಗೆ ಆ ದೇವರು ತಿಳಿಸ್ತಾ ಇದ್ದಾರೆ ನೋಹನಿಗೆ ಬಂದ್ಬಿಟ್ಟು, ಯಾಕಂದ್ರೆ ಅವ್ನು ನೀತಿ ಒಂದನು ಚೆನ್ನಾಗಿದ್ದಾನೆ, ಒಳ್ಳೇದನು, ನನಗೆ ಇಷ್ಟವಾಗಿರೋದು ಮಾಡಿ ನಮ್ಮ ಕಳೆದ ಸರಿ ನೋಡಿದೆ ಯಾರನ್ನ ನೋಡಿ, ದಾವೀದನು ನನಗೆ ಒಪ್ಪುವಂತ ಮನುಷ್ಯನು, ನಾನು ಒಪ್ಪಿರುವ ಮನುಷ್ಯನಂತ ಹೇಳುವಾಗ ಇಲ್ಲಿ ನೋಡಿ ದೇವರು ಅದೇ ರೀತಿಯಲ್ಲಿ ಎಷ್ಟೋ ವರ್ಷ ಹಿಂದೆನೆ ದೇವರು ಒಪ್ಪಿದ ಒಂದು ಮನುಷ್ಯ ನೋಹ. ಈ ನೋಹನು ನೋಡಿ, ನೋಹನಿಗೆ ಬಂದು ಹೇಳ್ತಾರೆ ನೋಡಿ, ನಾನು ಈ ತರ ಭೂಮಿಯನ್ನ ನಾಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಅದಕ್ಕೆ ನೀನ್ ಏನ್ ಮಾಡ್ಬೇಕು ಹೇಳಿ, ಹಿಂದೆ ಇಂಥ ಕಾರ್ಯಗಳು ಮಾಡ್ಬೇಕು, ನೀನೊಂದು ಅಡುಗೆ ಮಾಡ್ಬೇಕು, ಅದೇ ರೀತಿಯಲ್ಲಿ ಅದು ಹೆಂಗ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಎಲ್ಲ ಡೈರೆಕ್ಷನ್ ಕೊಡ್ತಾರೆ. ಅದೇ ರೀತಿಯಾಗಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ನೋಹ ಮಾಡ್ತಾರೆ ಕೆಲಸ ನೋಡಿ. ಪ್ರಿಯರೇ, ವಿಶ್ವಾಸಿಗಳಾಗಿ ದೇವರ ಕಡೆಯಿಂದ ಒಂದು ಆಜ್ಞೆ, ದೇವರ ಕಡೆಯಿಂದ ಒಂದು ಚಿತ್ತ, ದೇವರ ಕಡೆಯಿಂದ ಒಂದು ಆಲೋಚನೆ ನಮ್ಗೆ ಸಿಕ್ಕುವಾಗ ಅದರಲ್ಲಿ ಸಂಶಯ ಇಟ್ಕೊಂಡು ಇದಾಗುತ್ತೋ ಇಲ್ವೋ, ನಡೆಯುತ್ತೋ ಇಲ್ವೋ, ಏನು ಹೆಂಗೆ ಅಂದ್ರೆ ಏನೂ ಅಲ್ಲ. ಇಲ್ಲಿ ನೋಹನ್ ಮಾಡುದು ದೇವರು ಅಪ್ಪಣೆ ಕೊಟ್ಟ ಪ್ರಕಾರ ನೋಹನು ಮಾಡಿದನು. ಇದಕ್ಕೆ ನೋಹನ್ನೇ ದೇವರ ಆಯ್ಕೆ ಮಾಡಿ. ಪ್ರಿಯರ, ನಮ್ಮ ಜೀವನದಲ್ಲಿ ದೇವರು ನಮಗೆ ಒಂದೊಂದು ಅಪ್ಪಣೆ ಕೊಡುವ, ನಿಜವಾಗ್ಲೂ ಅದು ದೇವರ ಚಿತ್ತದಿಂದ ಬರ್ತಾ ಇರೋದು ಏನು ಅಂತ ಇಲ್ಲ, ಏನೋ ಒಂದು ಅಪನಂಬಿಕೆದಲ್ಲಿ ಅದನ್ನು ದೂರ ಮಾಡುವವರಾಗಿ ನಾವಿದ್ದೀನ ಇಲ್ಲ. ದೇವರೇ, ಹೌದು ಇದು ನಿನ್ನ ಚಿತ್ತನ, ಸರಿ ನಾನಿದು ಮಾಡ್ತೀನಿ. ಆ ಒಂದು ನಂಬಿಕೆ, ಆ ದೃಢ ನಂಬಿಕೆ, ಆ ತಿಳುವಳಿಕೆ, ಯಾವುದೋ ಒಂದು ವಿಷಯದಲ್ಲಿ ಏನೋ ಒಂದು ವಿಷಯ ತಿಳುವಳಿಕೆ ದೇವರು ಹೇಳಿದಂತಲ್ಲ. ಇಲ್ಲಿ ನೋಡಿ, ದೇವರ ಅಪ್ಪಣೆ ಪ್ರಕಾರ ಕಾರ್ಯ ಮಾಡುವವರು ಯಾರು? ದೇವರ ಶಕ್ತಿ, ದೇವರ ಶಕ್ತಿಯನ್ನು, ದೇವರ ಆತ್ಮ ಕೃಪಾವರ ಯಾರು ಹೃದಯದಲ್ಲಿ ಇದೆಯೋ ಅವರಿಗೆ ದೇವರ ಅಪ್ಪಣೆ ಏನಂತ ಗೊತ್ತಾಗುತ್ತೆ, ಆ ಅಪ್ಪಣೆ ಪ್ರಕಾರ ಜೀವಿಸುತ್ತೆ. ಇದಕ್ಕೆ ಪವಿತ್ರಾತ್ಮ ಕೃಪಾವರ ಬೇಕು ಅಂತ ಹೇಳ್ತಾರೆ. ಇಲ್ಲಿ ಅದೇ ಆದಿಕಾಂಡ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ, ಆಗ ಯೆಹೋವನು ಏನು ಡೈರೆಕ್ಟ್ ಆಗಿ ಮಾತಾಡ್ತಾ ಇರೋದು ನೋಹನಿಗೆ, ಡೈರೆಕ್ಟ್ ಆಗಿ, ಬೇರೆ ದೂತರಿಗೆ ಯಾವ್ದೊಂದು ಕನಸಲ್ಲಿನೂ ಅಲ್ಲ ಬರ್ತಾ ಇರೋದು. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನವೆಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಏನಿಗೆ ನೋಹನ ಕೈಲಿದೆಲ್ಲ ಕೆಲಸ ಮಾಡಿಸಿ ಅಂತ ಹೇಳಿದ್ರೆ ದೇವರೇ ಹೇಳ್ತಾ ಇದೆ, ಕೆಲಸ ಮಾಡಿ ನೋವನೇ, ನೀನು ನಿಮ್ಮ ಮನೆಯವ್ರಿಗೆ ಯಾರ್ಯಾರು ನಾನು ಹೇಳಿದೆ ಅವ್ರನ್ನೆಲ್ಲರನ್ನು ಹಚ್ಸಿ, ರೈಟ್. ಯಾಕಂದ್ರೆ ಈ ಇರೋದ್ರಲ್ಲಿ ನಿನ್ನ ಒಬ್ಬನ ಮಾತ್ರ ನೀತಿವಂತನಾಗಿ ನನಗೆ ಕಾಣಿಸ್ತಾ ಇರೋದು. ಒಂದು ವ್ಯತ್ಯಾಸ, ಒಂದು ವ್ಯತ್ಯಾಸ ಅಂದ್ರೆ ಇಲ್ಲಿನ ಒಂದು ವಿಷಯ ನಾನು ಹೇಳ್ತೀನಿ. ಇಲ್ಲಿ ನೋಹನೊಬ್ಬನೇ ವ್ಯಕ್ತಿ ಅಂತ ದೇವರ ವಾಕ್ಯದಲ್ಲಿ ದೇವರೇ ಹೇಳ್ತಾ ಇರೋದು, ನೀನು ಒಬ್ಬನೇ ನೀತಿವಂತ. ಆದ್ರೆ ಆ ಪೆಟ್ಟಕದಲ್ಲಿ, ಇಲ್ಲಾಂದ್ರೆ ಆ ಒಂದು ದೋಣಿಯಲ್ಲಿ ಹಡಗಲ್ಲಿ ಅವನ ಮನೆಯವರು, ಅದೇ ರೀತಿಯಾಗಿ ಅವನ ಮಕ್ಕಳು, ಅದೇ ರೀತಿಯಾಗಿ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಗಂಡು ಈ ತರ ನೋಡಿಬಿಟ್ಟು ದೇವರು ಏನೇನದು ಕೊಟ್ಟಿದ್ದಾರೆ ಅದನ್ನೆಲ್ಲ ಅದನ್ನು ಮುಗಿಸ್ಕೊಂಡು ಒಬ್ಬ ನೀತಿವಂತನಾಗಿರೋದ್ರಿಂದ, ಪ್ರಿಯರಿಗೊತ್ತು ನಾವು ಯೋಚನೆ ಮಾಡ್ಬೇಕು. ನಾವು ದೇವರ ವಾಕ್ಯ ಕಲಿತಾ ಇರುವಾಗ, ದೇವರ ವಾಕ್ಯ ಹೇಳುವಾಗ, ದೇವರ ದಾರಿಯಲ್ಲಿ ನಡೆಯುವಾಗ
ನಾವೊಬ್ಬನೇ ಅಲ್ಲ, ನೀತಿವಂತನಾಗಿ ದೇವ್ರ ಇಷ್ಟವಾಗಿ ದೇವ್ರ ಒಪ್ಪುವಂತ ಮನುಷ್ಯನಾಗಿ ನಾವು ನಡೆಯುವಾಗ ನಮ್ಮ ಮನೆಯವರು, ನಮ್ಮ ಸುತ್ತಮುತ್ತಲ ಇರೋದು, ನಮ್ಮ ಫ್ರೆಂಡ್ಸ್, ಇವರೆಲ್ಲ ದೇವರ ಕಂಡುಕೊಳ್ಳುವಾಗೆ ದೇವರು ಮಾಡ್ತಾರೆ. ನೋಡಿ, ಅದೇ ಹೇಳ್ತಾರೆ, ಒಬ್ಬ ನೀತಿವಂತನಿಂದ ಇಷ್ಟು ಜನ ಇಡೀ ಪ್ರಪಂಚದಲ್ಲಿ ಈಗ ಕಾಣಿಸುತ್ತೆ ಎಲ್ಲದೂ ಇರ್ಲಿಕ್ಕೆ ಕಾರಣವಾಗಿದ್ದು ಒಬ್ಬ ನೀತಿವಂತ. ಇಲ್ಲಿ ಹಾಗೆ ಇವರು ನೀನು ನಿನ್ನ ಮನೆಯವರದೆಲ್ಲ ಮುಂದೆ ನೀತಿವಂತನಾಗಿ ನಡೆಯೋದು ನೋಡಿದ್ದೇನೆ. ಆದ್ರೆ ದೇವರು ಕಾಣಿಸ್ತಾರೋ ಇಲ್ವೋ ಅಂತ ಲೆಕ್ಕದಲ್ಲಿ ನೋಹನ್ ಯಾವತ್ತೂ ನಡೆಯಲಿಲ್ಲ. ನೋಹನ್ದು ಆತ್ಮ ಏನ್ ಹೇಳ್ತಾನೋ, ಆ ಚಿಂತದಲ್ಲಿ ಏನ್ ಹೇಳ್ತಾನೋ, ಇದು ಸರಿ ಇದು ತಪ್ಪು ಅಂತ ತಿಳುವಳಿಕೆಯಲ್ಲಿ ಅವ್ನು ನಡೆದಿರೋದ್ರಿಂದ ದೇವರು ಅದು ನೋಡಿ, ಓಕೆ ಇವನ್ ಕರೆಕ್ಟ್, ಇವನ್ ನನಗೆ ಬೇಕಾಗಿರೋನು. ಹೊಸ ಲೋಕ, ಹೊಸ ಪ್ರಪಂಚ, ಹೊಸ ಭೂಮಿ ಇವನಿಂದ ಶುರುವಾಗುತ್ತೆ ತೀರ್ಮಾನ ಮಾಡಿದ್ರು. ನೋಡಿ ಇಲ್ಲಿ ಅದೇ ಇದರಲ್ಲಿ 7ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯಾಕೆ ನೋವನ್ನು ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಯೆಹೋವನು ಆಜ್ಞಾಪಿಸಿದನ್ನೆಲ್ಲ ನೋವನ್ನು ಮಾಡಿ. ಪ್ರೇರೆ, ನಮ್ದೆಲ್ಲ ಪ್ರಾಬ್ಲಮ್ ಏನ್ ಗೊತ್ತಾ? ದೇವ್ರು ಏನ್ ಆಜ್ಞಾಪಿಸ್ತಾ ಇದ್ದಾರೆ, ದೇವ್ರು ಏನ್ ಕೊಡ್ತಾ ಇದ್ದಾರೆ, ಇಲ್ಲ ದೇವ್ರು ಏನ್ ಹೇಳ್ತಾ ಇರೋದಂತ ನಿಜವಾಗ್ಲೂ ಅರ್ಥ ಆಗಲ್ಲ. ಈ ಅರ್ಧ ರಾತ್ರಿಯಲ್ಲಿ ಕೋಳಿ ಇಂದು ಕೇಜಿ ಇದೆಯಲ್ಲ ಕೂಡ ಅದು ಬಿಚ್ಚಿಬಿಟ್ಟು ಅದನ್ನ ಹೊರಡ ಬಿಟ್ಟಿದ್ರೆ ಎಲ್ಲಿ ಹೋಗ್ಬೇಕು, ಏನ್ ಬೇಕಾದ ಕಂಟಾಡದಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಅದೇ ಅವಸ್ಥೆಯಲ್ಲಿ ಕಣ್ಣು ಕಾಣದಲ್ಲಿ ಪಕ್ಷಿ ಪ್ರಾಣಿಗಳಾಗಿ ಬದುಕ್ತೀನ ಇಲ್ಲ, ದೇವರಾತ್ಮ ಕೃಪಾವರದಿಂದ, ದೇವರ ಅನುಗ್ರಹದಿಂದ, ದೇವರ ಆಶೀರ್ವಾದದಿಂದ ನಾವೆಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು ತಿಳುವಳಿಕೆಯಲ್ಲಿ ಇವತ್ತು ಈ ದೇವರ ವಾಕ್ಯ ಮುಂದೆ ನಾವು ಕೂತಿದ್ದೇವೆ. ಅದನ್ನ ಮಾಡೋಣ. ಇಲ್ಲಿ ನೋಡಿ, ಆದ್ರೆ ನೋವನ್ನು ಹೆಂಡತಿ ಮಕ್ಕಳನ್ನ ಎಲ್ಲರೂ ಅಲ್ಲಿ 7:5 ಹೇಳಿದ್ರು ಆಜ್ಞಾಪಿಸನ್ನೆಲ್ಲ ಮಾಡೋದು. ಆಜ್ಞಾಪಿಸ ಮಾಡುವಕ್ಕೆ ಅದು ತಿಳುವಳಿಕೆ ಇರ್ಬೇಕಲ್ಲ. ಇದು ಹೇಳುವಾಗ ಕೆಲವರು ತಮಾಷೆಯಾಗಿ ಹೇಳ್ತಾರೆ, ಅಲ್ಲ ಅವತ್ತು ದೇವ್ರು ಇದೇ ತರ ಡೈರೆಕ್ಟ್ ಆಗಿ ಬಂದು ಹೇಳ್ತಾರೆ, ಇವತ್ತೇನಾದ್ರು ನಮ್ಗೆ ಬಂದಿಲ್ಲ. ಖಂಡಿತ ನಾನು ಅದೆಲ್ಲ ಮಾಡಿದೆ. ಇದೊಂಥರ ಹೆಂಗೆ ಆಗಿದೆ ಅಂತ ಹೇಳಿದ್ರೆ, ಸೆಂಟ್ ಥಾಮಸ್ ಶಿಷ್ಯರಲ್ಲಿ ತೋಮ ಮಾಡಿದ ಕೆಲಸ ಹತ್ರ ಆಯ್ತು. ನಾನ್ ಮುಟ್ಟಿ ನೋಡೋದಲ್ಲ, ನನ್ನ ನಂಬಲ್ಲ. ಅದಾದ್ಮೇಲೆ ಕೊನೆಗೊಂದು ಕೆಲಸ ಮಾಡ್ತಾರೆ. 7ನೇ ಅದರಲ್ಲಿ 7ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದ್ದವು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಇಲ್ಲಿ ತನಕ ಒಂದು ಕೆಲಸ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಇದೇ ತರ ನಾನೆಲ್ಲ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲ ಮಾಡಿಬಿಟ್ಟು ಇಷ್ಟು ದಿವಸ ಮಳೆ ಬೀಳುತ್ತೆ, ಇಷ್ಟು ದಿವಸದಿಂದ ಆದ್ಮೇಲೆ 7 ದಿವಸ ಆದ್ಮೇಲೆ ಮಳೆ ಶುರುವಾಗುತ್ತೆ. ಅದಾದ್ಮೇಲೆ 40 ರಾತ್ರಿನೂ 40 ಹಗಲಿನೂ ಮಳೆ ಇರುತ್ತೆ. ಇದೆಲ್ಲ ಹೇಳಿ ನೀನ್ ಹಿಂದಿನೆಲ್ಲ ಮಾಡಿ ಎಲ್ಲ ರೆಡಿ ಆದ್ಮೇಲೆ ಆಯ್ತಾ, ಎಲ್ಲರ ಅರ್ಥ ಆಯ್ತಾ, ನಾವು ಹೇಳುದು ಎಲ್ಲರೂ ರೆಡಿ ಮಾಡ್ಕೊಂಡು ನೋವನ್ನು ಆಮೇಲೆ ಒಳಗಡೆ ಹಾಕಾದ್ಮೇಲೆ ಅದು ಆ ಬಾಗಿಲು ಮುಚ್ಚುವಂತ ಕೆಲಸ ಯಾರು ಮಾಡಿದ್ದಾರೆ? ಪ್ರಿಯರ, ನಮ್ಮ ಜೀವನದಲ್ಲಿ ನಮಗೆ ಇದೇ ತರ ಪ್ರೊಟೆಕ್ಷನ್. ಅಲ್ಲಿ ನೋಹನಿಗೆ ಒಳಗಡೆ ಹಾಕಿ ಕರೆಕ್ಟ್ ಆಗಿ ಎಲ್ಲಿನೂ ನೀರು ಒಳಗಡೆ ಹೋಗೋದಲ್ಲೇ ಆ ಡೋರ್ ಮುಚ್ಚಿಸಿರೋದು ದೇವರು. ಹೌದಾ? ಕೆಲಸಗಾರ ಮಾಡ್ತಾ ಇರ್ತಾರ, ಇಲ್ಲ ಜೊತೆಯಲ್ಲಿರೋರು ಒಬ್ರು ಮಾಡ್ತಾ ಇರ್ತಾರ. ಆ ದೇವರ ಮುಂದೆ ನೀತಿವಂತನಾಗಿ ನಡೆಯುವಂತ ವ್ಯಕ್ತಿಗೆ ಎಲ್ಲಾ ಪ್ರೊಟೆಕ್ಷನ್, ಎಲ್ಲಾ ಸಂರಕ್ಷಣೆ ಕೊಡಲಿಕ್ಕೆ ದೇವರು ರೆಡಿ ಇದ್ದಾರೆ. ಆದ್ರೆ ಅದರಿಂದ ಒಂದು ಪರ್ಮಿಷನ್ ಕೊಡ್ಲಿಕ್ಕೆ ಮಾತ್ರ ನಾವು ರೆಡಿ. ಇಲ್ಲಿ ನೋಡಿ, ಅಲ್ಲಿ ದೇವರ ಕೃಪಾವರದಿಂದ ಎಷ್ಟು ಹೆಚ್ಚಾಗಿದ್ರೆ ಅಷ್ಟು ಸುರಕ್ಷಿತ ಒಳಗೆ ಹಾಕಾದ್ಮೇಲೆ ಆ ಡೋರು ಮುಚ್ಚಿ ನೋಹನನ್ನು ಒಳಗಿಟ್ಟು ಮುಚ್ಚಿದನು. ನಾವು ಯಾರು, ನಾವು ಏನು, ಯಾವ ರೀತಿಯಲ್ಲಿ ಎಲ್ಲದನ್ನು ಮಾಡ್ಬೇಕಾದ ವಿಧಾನ ಹೇಳಾಯ್ತು. ಮಳೆ ಎಷ್ಟು ದಿವಸ ಬರುತ್ತೆ ಅಂತ ಹೇಳಾಯ್ತು. ಎಲ್ಲ ಹೇಳಿದ್ರು ಕೂಡ ಅಪನಂಬಿಕೆ ಇಲ್ಲದೆ ನೋಹನ ಕೆಲಸ ಎಲ್ಲ ಮಾಡಿ ಕೊನೆಗೆ ನನ್ನ ನಂಬಿದಂತ ನನ್ನ ಮಗನು ನೋಡಿ ಈ ತರ ಎಲ್ಲದನ್ನು ಮಾಡಿದರೆ, ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನೀನ್ ಆರಾಮಾಗಿ ಒಳಗಡೆ ಹೋಗಿ ಎಲ್ಲ ಸೇಫ್ ಆಯ್ತಲ್ಲ, ಈಗ ನಾನು ಮುಗಿಸ್ತಾ ಇದ್ದೀನಿ, ಕೆಲಸ ಸ್ಟಾರ್ಟ್ ಆಯ್ತು. ಈಗ ಮಳೆ ಶುರುವಾಯ್ತು. ಹತ್ರ ಆ ಪ್ರಳಯ 150 ದಿವಸ ಅಂದ್ರೆ ನೀರಿಗೆ ಒಂಚೂರು ಹೆಚ್ಚು ಕಮ್ಮಿ ಇದು ಬರ್ಲಿಕ್ಕೋಸ್ಕರನೇ ಒಂದು 150 ದಿವಸ ಪ್ರಳಯ ಹಂಗೆ ನಿಂತಿ ಅಂತ ಅರ್ಥ. ಅದೇ ಅದೇನಂದ್ರೆ 8ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ದೇವರು ನಮ್ಮನ್ನ ನೆನೆಸ್ಕೊಳ್ತಾರೆ. ಇಲ್ಲಿ ನೋವನ್ನು ನೆನೆಸ್ಕೊಳ್ಳುವಂತ ಒಂದು ಸಿಚುವೇಶನ್. ಇದೆಲ್ಲ ಒಂದು ಎಕ್ಸಾಂಪಲ್. ಇದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಬರೆದರೂ ಕೂಡ
ಈ ಕಾಲದಲ್ಲಿನೂ ದೇವರ ಕಡೆ ತಿರುಗಿ ದೇವರ ನೀತಿಯಲ್ಲಿ ದೇವರಿಗೆ ನೀತಿವಂತನಂತ ಅನಿಸ್ಕೊಳ್ಳೋದ್ರ ಜೊತೆ ಖಂಡಿತ ಇದೆಲ್ಲ ದೇವರಿಗೆ ನಿಂತ್ಕೊಂಡು ಮಾಡ್ತಾರೆ. ಇಲ್ಲಿ ನೋಡಿ ಗಂಡ ಹೇಳ್ತಾ ಒಂದರಲ್ಲಿ ತರುವಾಯ ದೇವರು ನೋಹನನ್ನು ಅವನ ಸಂಗಡ ನವೆಯಲ್ಲಿದ್ದ ಎಲ್ಲಾ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತ್ತು. ಈಗ ಎಲ್ಲ ಆಯ್ತು, ಬೀಕ್ ಹಾಕಾಯ್ತು, ಡೋರ್ ಕ್ಲಾಸ್ ಮಾಡಿ ಎಲ್ಲ ರೆಡಿ ಮಾಡಿ ಸೆಟಪ್ ಮಾಡಿ ಆಯ್ತು, ಮಳೆ ಶುರುವಾಯ್ತು. 40 ದಿವಸ ಮಳೆ ಬಿತ್ತು, ಆದ್ರೂ ಅದು ನೀರು ಬಿದ್ರು 150 ದಿವಸ ತನಕ ನಿಂದು ಅವಾಗ ನೆನಪಾಗ್ತಾ ಇರೋದು ಅಲ್ವಾ. ಈಗ ಒಬ್ರಿಗೆ ನಾನು ಇದೇ ತರ ಇದರಲ್ಲಿ ಎಲ್ಲ ಮುಚ್ಚಿ ಎಲ್ಲ ರೆಡಿ ಮಾಡಿದ್ನಲ್ಲ, ಅದ್ರ ಊಟ ಇದೆಯಾ, ತಿಂಡಿ ಇದೆಯಾ, ಅದ್ರೊಳಗೆ ಏನೇನ್ ಆಗಿದೆ, ಪಾಷ್ಟಿ ಪ್ರಾಣಿಗಳೆಲ್ಲ ಇದೆ, ಏನೇನ್ ಆಗಿದೆ ಅನ್ನೋ. ಪ್ರಿಯರೇ, ನಮ್ಮ ಬಗ್ಗೆನು ಇದೇ ರೀತಿಯಲ್ಲಿ ಯೋಜನೆ ಮಾಡುವರಾಗಿದ್ದಾರೆ ದೇವರು. ನಮ್ಮ ಬಗ್ಗೆನು ಇದೇ ರೀತಿಯಲ್ಲಿ ಯೋಜನೆ ಮಾಡಿ, ನನ್ನ ಮಗನು ಮಗಳು ಅವ್ರಿಗೆ ಊಟಕ್ಕಿದೆಯಾ, ಬಟ್ಟೆ ಇದೆಯಾ, ಅವರಿಗೆ ಫೀಸ್ ಕಟ್ಲಿಕ್ಕೆ ಇದೆಯಾ, ಇಲ್ಲಾಂದ್ರೆ ಕೆಲ್ಸ ಇದೆಯಾ, ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಏನಾದ್ರು ಇದೆಯಾ, ಅವ್ರ ಮನೆಯಲ್ಲಿ ಕಷ್ಟಗಳೇನು, ದುಃಖಗಳೇನು, ಸಂಕಟಗಳೇನು ಅಂತ ನಮ್ಮ ಕುರಿತಾಗಿ ದೇವರು ನಮ್ಮನ್ನೇ, ಅಯ್ಯೋ ನನ್ನ ಮಗನಿಗೆ ಹೆಂಗಿದ್ದಾರೆ ಅಂತ ಇಲ್ಲಿ ನೋಡಿ, ತರುವಾಯ ದೇವರು ಅವನ ಸಂಗಡ ಎಲ್ಲದನ್ನು ನೆನಪಿಗೆ ತಂದುಕೊಂಡು, ಪ್ರಿಯರೇ ಸದಾಕಾಲವನ್ನು ನಮ್ಮನ್ನು ನೆನಪಿಗೆ ತಂದು ನಮಗೋಸ್ಕರ ಏನ್ ಅಗತ್ಯ ಇದೆ ಈ ಸಮಯದಲ್ಲಿ ಎಲ್ಲದನ್ನು ನಮ್ಮನ್ನೇ ಪರೀಕ್ಷಿಸುವಂತ ಅಲ್ಲ, ನಮ್ಮನ್ನೇ ಸದಾಕಾಲವನ್ನು ನಿರೀಕ್ಷಿಸುವಂತ ದೇವರು. ಆದ್ರೆ ಯಾವ ಕಷ್ಟ ಬಂದ, ಏನ್ ದುಃಖ ಬಂದ, ನೀತಿವಂತನಾಗಿ ಯೋಬನ ಕಥೆಯಲ್ಲಿ ಅದೇ ಹೇಳ್ತಾ ಇರೋದು. ಎಷ್ಟೆಷ್ಟು ಕಷ್ಟ ತೊಂದರೆಗಳು ಬಂದಿದ್ರು, ಯೋಬನು ದೇವರನ್ನ ದೂಷಿಸಲಿಲ್ಲ. ಅದಕ್ಕೆ ಏನಾಯ್ತು, ಕಳೆದು ಹೋಗಿರೋದು ಎಲ್ಲದಕ್ಕೇನು ಒಂದಷ್ಟು ಪಟ್ಟು ಅವರಿಗೆ ವಾಪಸ್ ಇಲ್ಲಿ ಕೊಂಡು ಹೊಲದ ಮೇಲೆ ಗಾಳಿ ಬೀಸೋದಂದ್ರೆ ಸಾಕು, ಬಾಕಿಯದೆಲ್ಲ ಸತ್ತೋಗಿದೆ. ನೀತಿವಂತನಾಗಿರೋದು ನೋಹರು ಮತ್ತೆ ಅವ್ನ ಫ್ಯಾಮಿಲಿ, ಅವ್ರ ಮನೇಲಿ ಹೇಳಿದ ಮಾತ್ರ ಇರೋದು ನಿಲ್ಸೋಣ, ಎಲ್ಲ ಅವ್ರಿಗೇನೊಂದು ಇನ್ನೊಂದು ಹೊಸ ಬದುಕು ಕಟ್ಕೊಳ್ಳಂತ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಎಲ್ಲದನ್ನು ಸ್ಟಾಪ್ ಮಾಡಿ ಹಂಗೆ ನೀರೆಲ್ಲ ಇಳಿದು ಎಲ್ಲಾದ್ರೂ ಮಾಡಾದ್ಮೇಲೆ 8ನೇ ಅಧ್ಯಾಯದಲ್ಲಿ 15 ವಾಕ್ಯದಲ್ಲಿ ಅಲ್ಲ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ ರೀತಿಯಾಗಿ ದೇವರು ಅವರಿಗೆ ಬೇಕಾಗಿರೋದಂತ ಮಕ್ಕಳಿಗೆ, ಬೇಕಾಗಿರೋದಂತ ಜನಕ್ಕೆ, ಬೇಕಾಗಿರೋದಂತ ದೇವರ ದಾರಿಯಲ್ಲಿ ನಡೆಯುವ ಪ್ರತಿಯೊಂದು ಮಕ್ಕಳಿಗೇನು ಅವ್ರ ಕಡೆ ಬಂದು ಅವರಿಗೆ ವಿಚಾರಿಸುವಂತ, ಅವ್ರಿಗೆ ಹೇಗೆ ಇದ್ದಾರೆ, ಹೆಂಗಿದ್ದಾರೆ ಅಂತ ವಿಚಾರಿಸುವಂತ, ಅವ್ರಿಗೆ ಏನ್ ಬೇಕಾಗಿರೋದನ್ನು ಒದಗಿಸಿಕೊಡುವಂತ ದೇವರು. ಪ್ರಿಯರೇ, ಅದಕ್ಕೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಮ್ಯುನಿಕೇಶನ್ ಇರ್ಬೇಕು. ಇಲ್ಲಿ ದೇವರು ನೋಹನ ಮೇಲೆ ಡೈರೆಕ್ಟ್ ಆಗಿ ಮಾತಾಡಿದೆ, ನೋಹನು ಡೈರೆಕ್ಟ್ ಆಗಿ ಮಾತಾಡಿದ್ರು. ಆದ್ರೆ ಇವಾಗ ನಮ್ಮೊಳಗಡೆ ಪವಿತ್ರಾತ್ಮನ ಕೊಟ್ಟಿದ್ದಾರೆ ದೇವರು. ಆ ಪವಿತ್ರಾತ್ಮ ನಮ್ಮನ್ನ ಇಟ್ಬಿಟ್ಟು ಪ್ರತಿಯೊಂದು ವಿಷಯನು, ಈ ಮಗನ ಹಿಂಗಿದ್ದಾಳೆ, ಈ ಮಗಳಿಗೆ ಹಿಂಗಿದ್ದಾಳ, ಇಲ್ಲಿ ಒಳಗಡೆ ಕೂತ್ಕೊಂಡು ಅಲ್ಲೇ ಕಳಿಸ್ತಾರೆ. ಒಂದ್ ಕೆಲಸ ಮಾಡಿ, ಅಲ್ಲಿ ಈ ರೀತಿಯಲ್ಲಿ ಹಿಂಗ್ ಮಾಡಿ, ಇಲ್ಲಾಂದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಅಂತ ಕರೆಕ್ಷನ್ ಮಾಡ್ತಾರೆ. ಆದ್ರೆ ನಾವಿಲ್ಲಿ ಇದೆಲ್ಲರೂ ಮಾಡ್ತಾರ ಕೆಲ್ಸನೇ, ಅದ್ರಲ್ಲಿ ದೊಡ್ಡದಾಗೇನಿದೆ. ನಾವೇನ್ ಮಾಡ್ತೀವಿ, ಇನ್ನು ಇದೇ ತರ ತಪ್ಪು ಮಾಡಿರೋ ಜನಗಳು ಯಾವ ರೀತಿಯಲ್ಲಿ ಬದಲಾಗಿ ಬಂದಿದೆ, ಅವ್ರಿಗೇನು ಆಗಿಲ್ಲ ಅಂದ್ರೆ ಅವ್ರನ್ನ ಉದಾಹರಣೆ ಹಿಡ್ಕೊಂಡು ಪ್ರಾಪಂಚಿಕವಾಗಿ ನೋಡ್ತೀವಿ. ಸೌಲನ ವಿಷಯದಲ್ಲಿ ನಾನು ಹೇಳಿದ ಒಂದು ವಿಷಯ ನಿನ್ನ ನೆನಪಲ್ಲಿ ಇರ್ಬೋದು. ಪವಿತ್ರಾತ್ಮ ಒಂದ್ ಸೇರಿ ಬಂದು ಪವಿತ್ರಾತ್ಮನ ರೀತಿಯಲ್ಲಿ ದೇವರ ಆತ್ಮನ ಅದೇ ಚಿತ್ತವಾಗಿ ಚಿತ್ತಾನುಸಾರವಾಗಿ ನಾವು ನಡೀಲಿಲ್ಲ ಅಂದ್ರೆ ಅದೇನ್ ಮಾಡ್ತೀವಿ, ದೇವರ ಆತ್ಮನಿಂದ ನಮ್ಮನ್ನು ಬಿಟ್ಟು ಹೋಗ್ತೀವಿ. ಪ್ರಾಪಂಚಿಕವಾಗಿರೋ ಆತ್ಮ ಮಾತ್ರ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ದೇವರು ನಮ್ಮನ್ನ ನೆನಪಿಗೆ ತರುವಾಗ ಆ ನೆನಪಿಗೆ ತಂದಿರದಂತ ವಿಷಯ, ಪ್ರೇರ ಒಂದು ವಿಷಯನ ನನಗೆ ಹೇಳ್ತೀನಿ. ಇನ್ನೊಂದು, ಈ ನಮ್ಗೆ ತುಂಬಾ ಬೇಕಾಗಿರೋ, ತುಂಬಾ ಪ್ರೀತಿಯಲ್ಲಿ ದೂರದಲ್ಲಿ ಇದ್ದಾರೆ, ಈವನ್ ಮಕ್ಳು ಇರ್ಬೋದು, ಗಂಡಂದಿರ ಹೆಂಡತಿ ಇರ್ಬೋದು, ಇಲ್ಲ ಯಾರಾಗಲಿ, ಅವರು ತುಂಬಾ ದೂರದಲ್ಲಿ ಇದ್ದಾರೆ, ನಮ್ ಜಾಸ್ತಿ ಕಮ್ಯುನಿಕೇಟ್ ಅವ್ರ ಜೊತೆ ಮಾಡ್ತಾ ಇಲ್ಲ, ಅದನ್ನು ತುಂಬಾ ಪ್ರೀತಿಯಲ್ಲಿ ವ್ಯಕ್ತಿ. ಆ ವ್ಯಕ್ತಿಗಳಿಗೆ ಏನಾದ್ರೂ ಒಂದು ನೋವಾಗುವಾಗ, ತುಂಬಾ ಸಂಕಟದಲ್ಲಿ ಇಲ್ಲ ದುಃಖದಲ್ಲಿ ಅವ್ರೇನಾದ್ರೂ ಅಳ್ತಾ ಇರೋ ಸಿಚುವೇಶನ್ ಇದ್ರೆ ಈ ಕಡೆ ನಮಗೆ ಒಂಥರ ಎದೆ ಪಡ್ಕೊಳ್ತೇವೆ. ಯಾಕೆಂದೇಳಿ, ಈ ಆ ಒಂದು ಸಂಬಂಧ, ಆ ಒಂದು ರಿಲೇಷನ್ ಅದೆಲ್ಲಿದ್ರೂ ಕೂಡ ವೇವ್ ಲೆಂತ್ ಅಂತ ಹೇಳ್ತೀವಿ. ವೇವ್ ಲೆಂತ್ ಅಂತ ಹೇಳಿದ್ರೆ ಒಂದೇ ವೇವ್ ಲೆಂತ್ ಅಲ್ಲಿ ಇರುತ್ತೆ. ಆ ಕಡೆ ಮನಸ್ಸಿಗೆ ಏನಾದ್ರೂ ನೋವಾಗಿದ್ರು ಈ ಮನಸ್ಸಿಗೆ ನೋವಾಗುತ್ತೆ, ಏನೋ ಒಂದು ಸಣ್ಣ ಆಗುತ್ತೆ ಅಂತ. ಕೆಲವೊಮ್ಮೆ ಅದು ಎಸ್ಪೆಷಲಿ ನಾನು ಜಾಸ್ತಿ ನೋಡ್ತಾ ಇರೋದು ಈ ತಾಯಿದ್ರೆ, ಕೆಲವೊಂದು ಬೆಳಿಗ್ಗೆ 4:30-5 ಗಂಟೆಗೆ ನಮ್ಮಮ್ಮ ಇದು ಬಿಟ್ಟು ಫೋನ್ ಮಾಡ್ತಾರೆ ಊರಿಂದ,
ಫೋನ್ ಮಾಡಿಬಿಟ್ಟು ಏನ್ ಇಷ್ಟೊತ್ತ ಫೋನ್ ಮಾಡಿ ಏನೋ ಕನಸು ಬಿದ್ದಿರ್ಬೇಕಿಲ್ಲ ಏನೋ ಅಂತ ಫೋನ್ ಮಾಡೋದು ಇಷ್ಟ ಹೇಳೋದು, ಪರವಾಗಿಲ್ಲ ಚೆನ್ನಾಗಿದ್ದಾರಲ್ಲ, ಚೆನ್ನಾಗಿಲ್ಲ, ಜ್ವರ ಏನಿಲ್ಲಲ್ಲ, ಯಾಕೆ ಏನಾದ್ರು ಕನಸು ಬಿತ್ತ ಅಂದ್ರ ಏನೋ ಒಂದು ಬಿತ್ತು ಅದಕ್ಕೆ ಫೋನ್ ಮಾಡಿದ್ದೀನಿ. ಸೊ ಏನೋ ಆ ಒಂದು ಹೆದರಿಕೆ ಯಾವಾಗಲೂ ಮನಸ್ಸಿನ ಇರುತ್ತೆ. ಪ್ರಿಯರೇ, ಇಲ್ಲಿ ದೇವರು ನಮ್ಮನ್ನ ನೆನೆಸ್ಕೊಳ್ಳುವಾಗ ಇಮ್ಮಿಡಿಯೇಟ್ ಆಗಿ ನಮಗೆ ಗೊತ್ತಾಗುತ್ತೆ. ದೇವರು ನನ್ನನ್ನ ನೆನೆಸ್ಕೊಳ್ಳುವಾಗ ಇಮ್ಮಿಡಿಯೇಟ್ ಆಗಿ ನಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಆ ದೇವರ ಆತ್ಮನ ಇಲ್ಲಿ ಒಳಗಡೆ ಇದೆ. ಆ ದೇವರ ಆತ್ಮನ ಏನಾದ್ರು ನಾವು ಮಾಡ್ತಾರ ಕೆಲಸ ನೋವಾಗುವಾಗ ಖಂಡಿತ ಗೊತ್ತಾಗುತ್ತೆ. ನಮ್ಮ ಮೂಡೇ ಚೇಂಜ್ ಆಗುತ್ತೆ. ನಮ್ಗೆ ಏನ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರಲ್ಲ. ಯಾಕಂದ್ರೆ ದೇವರ ಮುಂದೆ ಪಾಪಿಯಾಗಿ ನಿಂತಿರುವ ಸಮಯ ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ದೇವರ ಆತ್ಮನ ಜೊತೆ ಅಷ್ಟೊಂದು ಕ್ಲಿಯರ್ ಆಗಿರೋದು ರಿಲೇಷನ್. ನಮ್ಮ ಅಪ್ಪ ಎಲ್ಲಾದ್ರೂ ಹೋಗಿ ಬರೋ ಸಮಯದಲ್ಲಿ ನಾವೇನಾದ್ರೂ ಮನೆ ಮುಂದ್ಗಡೆ ಇದ್ರೆ ಎಲ್ಲಾದ್ರೂ ನಾವೆಲ್ಲಾದ್ರೂ ಕೂತಿದ್ರೆ ಏನ್ ಮಾಡ್ತೀವಿ, ನಾವು ತಕ್ಷಣ ಎದ್ದು ಬಿಟ್ಟು ಅಪ್ಪ ಬನ್ನಿ ಕೂತ್ಕೊಳ್ಳಿಲ್ಲ ಅಂದ್ರೆ ಅವ್ರು ಕೂರತ್ತಂಗ ಮತ್ತೆ ನಾವು ಕೂರಲ್ಲ. ಹಳೆ ಸಂಪ್ರದಾಯ ಹೊಸದಲ್ಲ. ಈಗಿನ ಕಾಲದ ಮಕ್ಳಿಗೆ ಇದು ಯಾವ್ದು ಗೊತ್ತಿಲ್ಲ. ಈಗ ಅಪ್ಪ ಅಮ್ಮ ಎದ್ದು ಕೊಡ್ಬೇಕು, ಮಕ್ಳು ಬರುವಾಗ ಇಲ್ಲಿ ಅದು ಆದ್ರೆ ನಮ್ಮ ದೇವರು ನಮಗೆ ನೆನೆಸ್ಕೊಳ್ಳುವ ಸಮಯದಲ್ಲಿ, ಆ ನೆನೆಸ್ಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಎದೆ ಒಳಗೆ ಜಾಗ ಕೊಡ್ಬೇಕು, ನಮ್ಮನ್ನ ನಾವು ಪರಿಶೋಧನೆ ಮಾಡ್ಬೇಕು. ಪ್ರಿಯರೇ, ಇದೆಲ್ಲ ನಮ್ಮಲ್ಲಿ ಆಗ್ತಾ ಇದ್ರೆ ಖಂಡಿತ ಇದು ನಮ್ಮೊಳಗೆ ದೇವರ ಆತ್ಮನ ಕೃಪಾವರಿದೆ, ದೇವರ ಆತ್ಮ ಇದೆ ಅಂತ ಚೆಕ್ ಮಾಡಿ. ಹೌದಲ್ಲ, ಇದೇ ರೀತಿ ಒಂದು ರಿಲೇಶನ್ಶಿಪ್ ನಮ್ಮ ದೇವರ ಜೊತೆ ನಾವು ಮಾಡಿ, ನಮ್ಮ ಅಪ್ಪ ಅಮ್ಮನ ಜೊತೆ ಪ್ರಾಮುಖ್ಯವಾಗಿ ಅಪ್ಪ ಅಮ್ಮನ ಜೊತೆ, ಮಗಳ ಜೊತೆ, ಮಗನ ದೂರದಲ್ಲಿ ಇದ್ದೆ, ಒಂದ್ ದಿವಸ ಫೋನ್ ಮಾಡ್ಲಿಲ್ಲ, ಅಯ್ಯೋ ಏನಾಯ್ತು ಹೆಂಗೆ ಆಯ್ತು ಅಂತ ಆತಂಕ ಶುರು. ಆದ್ರೆ ನಮ್ಮ ದೇವರು ನಮಿಗೋಸ್ಕರ ಪ್ರಾಣ ಕೊಟ್ಟಂತ ದೇವರು, ಇಡೀ ಜೀವವನ್ನ ಕೊಟ್ಟಂತ ದೇವರು, ರಕ್ತವನ್ನ ಕೊಟ್ಟಂತ ದೇವರು. ಇಲ್ಲಿ ನೋಡಿ, ಆದಿಕಾಂಡ 8ನೇ ಅಧ್ಯಾಯ 20 ಮತ್ತೆ 21, 22ರಲ್ಲಿ ನೋಡಿ 20ನೇ ವಾಕ್ಯದಲ್ಲಿ, ಆಗ ನೋಹನು ಯೆಹೋವನಿಗೆ, ಅಂದ್ರೆ ಯಾವಾಗ ಆ ಸಿಚುವೇಶನ್ ಯಾವಾಗ ಎಲ್ಲ ಮುಗೀತು, ನೀರೆಲ್ಲ ಇಳಿದಾಯ್ತು, ಯಾವ್ದೋ ಒಂದು ಬೆಟ್ಟದ ಮೇಲೆ ಇದು ನಿಂದು ಹೊರಗಡೆ ಎಲ್ಲ ಒಣಗಿದೆ ಅಂತ ಹೇಳಿ ಎಲ್ಲ ಹೊರಗಡೆ ಬಂದು, ಅವಾಗ ದೇವರು ನೋಡಿ ನೋಹನನ್ನು ಅವನ ಮಕ್ಕಳಿಗೇನು ಒಳ್ಳೆ ಒಂದು ವಿಷಯ ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ಆರಾಮಾಗಿ ಖುಷಿಯಾಗಿ ದೇವರ ಸಂತಾನವಾಗಿ ಈ ಭೂಮಿ ಎಲ್ಲದನ್ನು ತುಂಬಿ ಹಂಗೆ ದೇವರು ಅನುಗ್ರಹಿಸ್ತಾರೆ. ತಕ್ಷಣ ನೋಹನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ದೇವರಿಗೆ ಒಂದು ಯಜ್ಞವೇದಿಕೆಯನ್ನು ರೆಡಿ ಮಾಡಿ ಅದರಲ್ಲಿ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮವನ್ನು ಮಾಡಿ. ಈ ಸರ್ವಾಂಗ ಹೋಮ ಮಾಡುವಾಗ ಒಂದು ಕೆಲಸ, ಇದೊಂದು ಸ್ಮೆಲ್ ಅಲ್ಲಿ ಅಷ್ಟು ಚೆನ್ನಾಗಿರೋದು. ಆ ಸ್ಮೆಲ್ ಅಲ್ಲಿ ನೋಡಿದ್ರಿ, ಅದರಲ್ಲಿ ಯೆಹೋವನಿಗೆ ಗಮಗಮಿಸಲು ಆತನ ಹೃದಯದೊಳಗೆ ಮನುಷ್ಯರ ಮನಸ್ಸಂಕಲ್ಪವು ಚಿಕ್ಕದಿಂದಲೇ ಕೆಟ್ಟದು. ಈಗ ಚಿಕ್ಕದಿಂದ ಹೇಳಿದ್ರೆ ಈಗಿಂದಲೇ ಆಗಲಿಂದಲೇ ಅವನ ಸಂಕಲ್ಪ ಎಲ್ಲ ಕೆಟ್ಟದು. ಅಂತ ಬಾಕಿ ಅಲ್ವಾ ಇಲ್ಲಿ ಬಂದಿರೋದು, ಅದೇ ಮನುಷ್ಯನ ಬಾಕಿ ಇಲ್ಲಿ ಬಂದಿರೋದು. ನೀತಿವಂತನಾದ ನೋಹನ ಇದ್ದನ್ನು ಕೂಡ ಇನ್ನು ಮತ್ತೆ ಪಾಪ ಬರಲ್ಲ, ಮಾಡಕ್ ಆಗಲ್ಲ. ಆದರೂ ದೇವರು ಚಿಂತೆ ಮಾಡ್ತಾ ಇರೋದು ವಿಷಯ, ಆದರೂ ನಾನು ಇನ್ನ ಮೇಲೆ ಯಾರ ಮನುಷ್ಯರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ, ನಾನು ಜೀವಿಗಳನ್ನು ಈಗ ಸಂಹರಿಸದಂದೇ ಇನ್ನು ಮೇಲೆ ಸಂಹರಿಸ. ಪ್ರಿಯರೇ, ಇದು ಆ ಕಾಲದಲ್ಲಿ ಆಗಿರೋದು ಕಡಿಮೆ. ನೋಹನ್ ಯಜ್ಞ ಬಲಿ ಮಾಡುವಾಗ ದೇವರಿಗೆ ತುಂಬಾ ಖುಷಿ ಆಯ್ತು. ದೇವರು ಏನ್ ಮಾಡಿದೆ, ಒಬ್ಬ ನೀತಿವಂತನಾದ ವ್ಯಕ್ತಿಯಿಂದ ಇಡೀ ಭೂಮಿಯಲ್ಲಿ ಇದೇ ರೀತಿಯಲ್ಲಿ ಯಾವತ್ತೂ ನನ್ನ ನಾಶ ಮಾಡಲ್ಲ. ಈ ಮನುಷ್ಯನ ಪಾಪ ಮಾಡ್ತಾ ನನ್ಗೆ ಗೊತ್ತು, ಈ ಮನುಷ್ಯ ಎಲ್ಲ ಅದೇನೆ ಕೆಟ್ಟವರೇ, ಇವನ್ ಇವತ್ತು ಚೆನ್ನಾಗಿದೆ ಅಂದ್ರೂ ಇವನ್ ಮಕ್ಕಳು ಇನ್ನು 15 ವರ್ಷದವರು ಹೆಂಗೆ ಆಗುತ್ತೋ ಗೊತ್ತಿಲ್ಲ. ಆದ್ರೂ ಇನ್ನು ಯಾವ ಕಾರಣದಲ್ಲಿ, ಯಾಕಂದ್ರೆ ಅಷ್ಟು ಆ ಒಂದು ಯಜ್ಞ ಬೆಲೆಯಲ್ಲಿ ಇಲ್ಲಿ ಸರ್ವಾಂಗ ಹೋಮ ಅಂತ ಹೇಳಿ ಪೂರ್ಣಾಂಕವಾಗಿ ಹೇಳಿ. ಈ ಕಾಲದಲ್ಲಿ ಆತರ ಸರ್ವಾಂಗ ಹೋಮ ಇದೆಯಾ? ಈಗ ನಾವು ಇದೇ ತರ ಏನಾದ್ರು ಮಾಡಿ ದೇವರಿಗೆ ಪ್ರೀತಿ ಇಲ್ಲಾಂದ್ರೆ ದೇವರಿಗೆ ಸಂತೋಷ ಕೊಟ್ಟು ಬಿಟ್ಟು ನಮ್ಮಿಂದ ಭೂಮಿ ಮತ್ತೆ ಅನುಗ್ರಹಿಸುವಾಗೆ, ನಮ್ಮ ಸುತ್ತಮುತ್ತಲಿರೋರಿಗೆ ಅನುಗ್ರಹ ಆಶೀರ್ವಾದ ಎಲ್ಲ ಬರ್ಲಿಕ್ಕೋಸ್ಕರ ಇನ್ನೊಂದು ಹೋಮ ಇಲ್ಲಿ ಸರ್ವಾಂಗ ಹೋಮ ಇದೆಯಾ? ಪ್ರಿಯರೇ, ಯೇಸು ಕ್ರಿಸ್ತರು ನಮಗೆ ಮಾದರಿಯಾಗಿ ತೋರಿಸಿರೋದು ಒಂದು ಸರ್ವಾಂಗ ಹೋಮ ಇದೆ. ಇಡೀ ಶರೀರವನ್ನು, ಇಡೀ ರಕ್ತವನ್ನು ಪಾಪಿಗಳಿಗೋಸ್ಕರ. ಪ್ರಿಯರೇ, ಇಲ್ಲಿ ಸರ್ವಾಂಗ ಹೋಮ.
ಈಗ ನಾನು ನೀವು ಎಲ್ಲ ಕೂತಿರೋದು ಈ ದೇವರ ಸಾನ್ನಿಧ್ಯದಲ್ಲಿ ಕೂತಿರುವಾಗ ಸರ್ವಾಂಗ ಹೋಮ ಇದ್ರಿ, ಆತ್ಮದಿಂದ, ಶರೀರದಿಂದ, ಹೃದಯದಿಂದ ಎಲ್ಲಾ ರೀತಿಯಲ್ಲೂ ನಮ್ಮ ಶರೀರ, ಆತ್ಮ, ಮನಸ್ಸುಗಳನ್ನ, ಹೃದಯಗಳನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಅದೇ ರೀತಿಯಲ್ಲಿ ನಡೆಯುವಾಗ ಎಕ್ಸಾಕ್ಟ್ಲಿ ಅದೊಂದು ಸರ್ವಾಂಗ ಹೋಮ. ದೇವರ ಕೃಪಾವರದಿಂದ, ದೇವರ ಆತ್ಮ ಕೃಪಾವರದಿಂದ ದೇವರ ದಾರಿಯಲ್ಲಿ ನೀತಿವಂತರಾಗಿ, ದೇವರ ಚಿತ್ತಾನುಸಾರವಾಗಿ, ದೇವರ ಆಜ್ಞಾನುಸಾರಿಯಾಗಿ ನಡೆಯುವಾಗ ನಾವು ಒಂದ್ಸರಿ ಸಹ ಒಪ್ಪಿಸಿ, ಹೌದು, ನಮ್ಮ ಒಪ್ಪಿಸಿ ಆದ್ಮೇಲೆ ಪುನಃ ತಪ್ಪು ಮಾಡುವಾಗ ಅದು ಯಾವತ್ತೂ ಈ ಸರ್ವಾಂಗ ಹೋಮಕ್ಕೆ ಸಮ ಆಗಲ್ಲ. ಸರ್ವಾಂಗ ಹೋಮ ಅಂತ ಹೇಳಿದ್ರೆ ಒಂದ್ಸರಿ ಕಂಪ್ಲೀಟ್ ಆಗಿ ಒಪ್ಪಿಸಿ ಕೊಟ್ಟಾದ್ಮೇಲೆ ಪಾಪದ ಕಡೆಗೆ ಆಗ್ಲಿ, ಪ್ರಾಪಂಚಿಕವಾದ ಕಡೆಗೆ ಆಗ್ಲಿ, ನಮ್ಮ ಸಂತೋಷಗಳಿಗೋಸ್ಕರ ಆಗ್ಲಿ, ಇಲ್ಲ ನಮ್ಮ ಮನೆಯವರು ಸಂತೋಷಗಳು ದೇವರಿಗಿಂತ ಹೆಚ್ಚಾಗಿ ಯಾವತ್ತೂ ಬರಬಾರದು. ಯಾಕಂದ್ರೆ ದೇವರಿಗಿಂತ ಹೆಚ್ಚಾಗಿ ಯಾರು ಹಿಂದೆ ಹೋಗುತ್ತೋ ಅದು ಕಳ್ಕೊಳ್ತೀನಿ ಅಂತ ಹೇಳಿದ್ರು. ಇಲ್ಲಿ ಪ್ರಿಯರೇ ನೋಡಿ, ಆಗ ನೋಹನಿಗೆ ಆ ಒಂದದಲ್ಲಿ 21 ವಾಕ್ಯದಲ್ಲಿ ಇನ್ನು ಮೇಲೆ ಭೂಮಿಯಲ್ಲಿ, ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಬದುಕ್ತಾ ಇರೋದ್ರಲ್ಲಿ ನಿಜವಾಗ್ಲೂ ನಮ್ಮನೆಗೆ ಶಾಪ ಬರದಾದ್ರೆ, ನಮ್ಮ ಸುತ್ತಮುತ್ತಲಿರೋರಿಗೆ ಶಾಪ ಬರದಾದ್ರೆ, ದೇವರಿಂದ ಶಾಪ ಬರದಾದ್ರೆ, ನಮ್ಮ ಸಭೆಗೆ ನಮ್ಮಿಂದ ಶಾಪ ಬರದಾದ್ರೆ, ಪ್ರಿಯರೇ, ಎಲ್ಲಿ ಹೋಗಿದ್ರು ನಮಗೆ ಮೋಕ್ಷ ಸಿಕ್ಕಲ್ಲ. ಆ ದೇವರ ಮುಂದೇನೂ ಇರಲ್ಲ. ಅದರಿಂದ ಹೇಳ್ತಾ ಇರೋದು, ಇದೆಲ್ಲ ಬರಬಾರ್ದು ಅಂತ ಹೇಳಿದ್ರೆ ಇದಕ್ಕೆ ನಮ್ಗೆ ಬೇಕು ಸಪೋರ್ಟ್ ಆಗಿ. ಆ ಸಪೋರ್ಟ್ ಆಗಿ ಯೇಸು ಕ್ರಿಸ್ತನ ಹೋಗಾದ್ಮೇಲೆ ಪವಿತ್ರಾತ್ಮನೆ ಕಳಿಸ್ಕೊಟ್ರು. ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಏನಂದ, ಮನುಷ್ಯನ ಮನಸ್ಸು ಯಾವ ಕಡೆ ಎಲ್ಲಿ ತಿರುಗುತ್ತೆ, ಈಗ ತಿರುಗಬಾರದು ಅಂತ ಹೇಳಿ ಪವಿತ್ರಾತ್ಮನೆ ಕಳಿಸ್ಕೊಟ್ರು. ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನಾನು. ಇಲ್ಲಿ ಒಂದೇ ಒಂದು ಎಕ್ಸಾಂಪಲ್, ಇವತ್ತು ಮುಗಿಯಲ್ಲ, ಆದ್ರೆ ಇನ್ನೊಂದು ಇದೇ ರೀತಿಯಲ್ಲಿ ನಾವು ತಪ್ಪು ಹೋಗೋ ದಾರಿಯಿಂದ ನಮ್ಮನ್ನು ಕಾಪಾಡುವಂತ ಒಂದು ವಿಷಯ ಹೇಳಿ ನಾನು ಇವತ್ತಿನ ಇದು ಮುಗಿಸ್ತೀನಿ. ಇಲ್ಲಿ ಯಾವ ರೀತಿ ಇಲ್ಲಿ ಅಂತ ಹೇಳಿದ್ರೆ, ನಮಗೆ ಒಬ್ಬ ವ್ಯಕ್ತಿ ನಾವು ತಪ್ಪು ಮಾಡ್ಲಿಕ್ಕೆ ಹೋಗುವಾಗ, ಯಾವ ರೀತಿಯಲ್ಲಿ ನಾವು ತಪ್ಪು ಮಾಡ್ಲಿಕ್ಕೆ ಹೋಗುವಾಗ ಆ ತಪ್ಪು ಮಾಡದಲ್ಲೇ ನಮ್ಮನ್ನೇ ಅಲ್ಲಿಂದ ಕಾಪಾಡುವಂತ ಒಂದು ಘಟನೆ ಅದು ಯಾವುದು ಅಂತ ಹೇಳಿದ್ರೆ, ಆದಿಕಾಂಡ 20ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಅದಕ್ಕೆ ದೇವರು, ನೀನಿದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದ್ದೆ ಎಂಬುದನ್ನು ನಾನು ಬಲ್ಲೆ, ಆದ ಕಾರಣ ನಾನೊಂದು ನೀನು ನನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟಗೊಳಿಸಲಿಲ್ಲ. ಇದು ಯಾರ ಬಗ್ಗೆ ಹೇಳ್ತಾ ಇರೋದಂದ್ರೆ ನಾನು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೇನೆ. ಅಬ್ರಾಹ್ಮದು ಹೆಂಡತಿ ಸಾರಾ ಬಗ್ಗೆ ಹೇಳ್ತಾ ಇರೋದು. ಅವ್ರು ಹೋಗಾದ್ಮೇಲೆ ಆ ದೇಶಕ್ಕೆ ಹೋಗಾದ್ಮೇಲೆ ಆ ದೇಶದಿಂದ ರಾಜನಾಗಿರೋದಂತ ಅಭಿಮಲೇಖ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡ್ಲಿಕ್ಕೆ ಸುಂದರಿ ಆಗಿರೋದು ಅಂತ ಹೇಳಿ ಕರ್ಕೊಂಡ್ಬಂದು ನನ್ನ ಹೆಂಡತಿಯಾಗಿ ಮಾಡ್ಕೊಳ್ಳೋದಂತ ಕರ್ಕೊಂಡ್ಬಂದಿದ್ದಾರೆ ಅಷ್ಟೇ. ಈ ಕರ್ಕೊಂಡ್ಬಂದಿರೋ ಸಂದರ್ಭದಲ್ಲಿ ಏನಂದ, ಅಭಿಮಲೇಖಿಂದ ಏನ್ ತಪ್ಪಿಲ್ಲ. ಯಾಕಂದ್ರೆ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಅಬ್ರಾಹ್ಮನ್ ಹೇಳಿಕೊಟ್ಟಿದೆ, ನಾನು ನಿನ್ನ ಸಹೋದರನ ಅಂತ ಹೇಳ್ಬೇಕು, ಅದೇ ರೀತಿ ಅವಳು ಹೇಳಿದೆ ಇದನ್ನ ಸಹೋದರಿ ಅಂತ ಹೇಳ್ಬೇಕು ಅಂತ ಹೇಳಿ. ಇವನ್ನ ಸಹೋದರಿ ಅಂತ ಹೆಂಡತಿ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಆದ್ರೆ ಇವನ ಹೆದರಿಕೆ, ಯಾಕಂದ್ರೆ ಅಲ್ಲಿ ಜನಗಳಿಗೆ ದೇವರ ಭಯ ಇಲ್ಲದಲ್ಲೇ ಇರೋದು ಜನಗಳಂತ ಇದಾಗಿ ಇನ್ ನನಗೇನೋ ಮಾಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಹಂಗೆ ಸುಳ್ಳು ಹೇಳುದು. ಆದರೆ ಆ ವ್ಯಕ್ತಿ ಗರಾರಿನ ಅರಸನಾದ ಅಭಿಮಲೇಖನಿಗೆ ಅವತ್ತಿ ರಾತ್ರಿ ಕನಸಲ್ಲಿ ಬಂದ್ಬಿಟ್ಟು, ನೀನ್ ಏನ್ ಮಾಡ್ಲಿಕ್ಕೆ ಹೊರಟಿದೀಯ, ನೀನ್ ಕರ್ಕೊಂಡ್ ಬಂದ್ರೆ ಇನ್ನೊಬ್ರದ್ದು ಹೆಂಡ್ತಿನೇ, ಅದರಿಂದ ನೀನ್ ಇವತ್ತು ಸಾಯ್ಲಿಕ್ಕೆ ಹೋಗ್ತಾ ಇದ್ದಿಲ್ವಾ. ಅಯ್ಯೋ ದೇವ್ರೇ, ಅವ್ರು ಸಹೋದರಿ ಅಂತ ಹೇಳೋದು ಇವತ್ತು ಸಹೋದರ ಅಂತ ಹೇಳಿರೋದು, ಹಿಂಗೆ ಹೇಳೋದಿಕ್ಕೆ ನಾನೇನ್ ತಪ್ಪು ಮಾಡಲ್ಲ, ನಾನು ಏನು ತಪ್ಪು ಮಾಡದಿಲ್ವ, ನಿನ್ ಸಾಯಿಸ್ತೀಯ ಅಂತ ಹೇಳುವಾಗ ಹೇಳುವಂತ ಮಾತು, ದೇವ್ರು ಹೇಳುವಂತ ಮಾತು ಏನಂತ ಹೇಳಿ, ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದ್ದೆ ಎಂಬುದನ್ನು ನಾನು ಬಲ್ಲೆ. ನನಗೆ ಗೊತ್ತು ನೀನು ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿದೆ ಅಂತ. ಆದ ಕಾರಣ ನಿನ್ನ ಉದ್ದೇಶ ಶುದ್ಧಿ, ನಿನ್ನ ಮನಃಶುದ್ಧಿ, ನಿನ್ನ ಯಥಾಸ್ಥಿತಿ, ನಿನ್ನ ಚಿಂತೆಗಳು ನೀನ್ ತಪ್ಪು ಮಾಡೋದಲ್ಲಿರೋನು ಆಗಿರೋದ್ರಿಂದ ಇನ್ನೇನು ಸ್ವಲ್ಪ ಕಾಲ ಬಿಟ್ರೆ ನೀನ್ ತಪ್ಪು ಮಾಡ್ತೀಯ ಅದು ನನಗೆ ಗೊತ್ತಾಯ್ತು. ಆದ್ರೆ ನನಗೆ ವಿರುದ್ಧವಾಗಿ ನೀನ್ ತಪ್ಪು ಮಾಡ್ಲಿಕ್ಕೆ ನೀತಿವಂತನಾಗಿರೋದು ನಿನ್ನನ್ನೇ, ನಿನ್ನ ಒಳ್ಳೆ ಮನಸ್ಸಿರೋದು ನಿನ್ನನ್ನೇ ನಾನು ಬಿಡ್ತಲ್ಲ, ನಾನು ತಡೆ ಮಾಡಿದೆ. ಪ್ರಿಯರು, ನಮ್ಮ ಜೀವನದಲ್ಲಿ ಪವಿತ್ರಾತ್ಮ ಕೃಪಾವರ ನಮಗೆ ಏನಕ್ಕೆ ಬೇಕು ಅಂತ ಹೇಳಿ, ಪ್ರತಿಯೊಂದು ಕೆಲಸ ಮಾಡ್ಲಿಕ್ಕೆ ದೇವ್ರೆ ಇದು ಬೇಕಂದ್ರೆ ತಕ್ಷಣ ಇಮ್ಮಿಡಿಯೇಟ್ ಆಗಿ ದೇವರ ಕೃಪಾವರ, ದೇವರ ಆತ್ಮನ ಹೇಳ್ತಾರೆ ಇದು ಬೇಕೋ ಬೇಡವ ಅಂತ. ನನಗೆ ಎಷ್ಟೋ ಸರಿ ಅಪ್ಪ,
ಅದು ಒಂದ್ಸರಿ ಬೇಡ ಅಂದ್ರೆ ಡಿಸೈಡ್ ಮಾಡಾದ್ಮೇಲೆ ಖಂಡಿತ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ದೇವ್ರ ಚಿತ್ತವಾಗಿ ಬಂದಿರೋದು ವಿಷಯ ಇದು ನಮ್ಮ ಹೃದಯದಲ್ಲಿ ಬರಬೇಕು. ಆ ಆತ್ಮನ ಶಕ್ತಿ, ಆ ಆತ್ಮನಿಗೆ ಕೇಳುವ ನನ್ನ ಮನಸ್ಸಲ್ಲಿ ಇದ್ಕೊಂಡು ಇದು ನೀನ್ ಮಾಡಿ, ಇದನ್ ಮಾಡಬೇಡ, ಇದು ನೀನ್ ಮಾಡಿ, ಇದನ್ ಮಾಡಬೇಡ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರಾರ್ಥನಾ ಜೀವನದಲ್ಲಿ ಮಾತ್ರ ಸಾಧ್ಯ ಆಗೋದು. ಸರಿಯಾಗಿ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ನಾವು ದೇವರ ಭಾವನೆ ಬೇಕು. ಪ್ರಿಯ ಆಗಿರಿಂದ ಇವತ್ತು ಆಕ್ಚುಲಿ 4 ಜನ ಬಗ್ಗೆ ನಿಮಗೆ ಹೇಳ್ಬೇಕು ಅನ್ನೋ ನನಗಂದ್ರೆ, ಈಗ ನೋಹನ್ ಇದೆ, ಅದಾದ್ಮೇಲೆ ಅಬ್ರಾಹ್ಮನು, ಮತ್ತೆ ಈಗ ಅಭಿಮಲೇಖನ ಹೇಳ ಅಬ್ರಹ್ಮನ್ ಮತ್ತೆ ಲಾಟ್, ಇದೇ ರೀತಿಯಲ್ಲಿ ದೇವರನ್ನ ತಿಳ್ಕೊಂಡಂತ ಅದು ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಹೇಳ್ತೀನಿ. ಇವತ್ತು ಈ ವಿಷಯದಲ್ಲಿ ಇಬ್ಬರ ವಿಷಯದಲ್ಲಿ ನಾನು ಹೇಳುವ ಒಂದು ವಿಷಯ ಅಂತ ಹೇಳಿದ್ರೆ, ಇವರೆಲ್ಲ ದೇವರನ್ನ ಡೈರೆಕ್ಟ್ ಆಗಿ ಅಂದ್ರೆ ನೋಹನ್ ಜೊತೆ ದೇವ್ರ ಡೈರೆಕ್ಟ್ ಆಗಿ ಮಾತಾಡಿದಾನೆ. ಮನೆ ನೀನ್ ನೀತಿವಂತನಾಗಿರೋದ್ರಿಂದ ಅವನೇನು ಬೇರೆ ಏನೋ ದೊಡ್ಡದಾಗಿ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಬದುಕುವಾಗ ನೀತಿವಂತನಾಗಿ ದೇವರ ಮಾರ್ಗದಲ್ಲಿ ನಡೆಸಿದ. ಬೇರೆ ನಾವು ಬದುಕುವ ನಾವು ಎಷ್ಟೋ ಪ್ರಸಂಗ ಹೇಳ್ತೀವಿ, ಎಷ್ಟೋ ದೇವರ ವಾಕ್ಯ ಓದ್ತೀವಿ, ಎಷ್ಟೋ ಜನಗಳಿಗೆ ನಾವು ಬುದ್ಧಿ ಹೇಳ್ತೀವಿ, ಎಷ್ಟೋ ಜನಗಳಿಗೆ ವಾಕ್ಯ ಹೇಳ್ತೀವಿ. ಆದ್ರೆ ನಮ್ಮ ಜೀವನದಲ್ಲಿ ತಿದ್ಕೊಳ್ಳಿಕ್ಕೆ ಏನಾದ್ರೂ ಇಲ್ಲ, ನಮ್ಮ ಪವಿತ್ರಾತ್ಮ ಕೃಪಾವ ಇಲ್ಲ, ನಮ್ಮೊಳಗೆ ದೇವರ ಆತ್ಮನ ಮಾತು ನೀವು ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಮಗೆ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಆ ಉತ್ತರ ನಮಗೆ ಕೊಡ್ಬೇಕು ಅಂತ ಹೇಳಿದ್ರೆ, ದೇವರೇ, ನನ್ನ ಆತ್ಮನೇ, ನನ್ನ ದೇವರ ಆತ್ಮನೇ ನನ್ನ ಜೊತೆ ಮಾತಾಡೋದ ಪ್ರಾರ್ಥನೆಯಲ್ಲಿ ನಡೆಸ್ಬೇಕು. ಪ್ರಾರ್ಥನೆ ಮಾಡ್ರಿ, ಅರ್ಧ ಗಂಟೆ, ಮುಖಾಲ್ ಗಂಟೆ, 1 ಗಂಟೆ, ನಿಮ್ಗೆ ಎಷ್ಟು ಟೈಮ್ ಸಿಗ್ತಾ ಇದೆ, ದೇವರೇ ಆ ಪವಿತ್ರಾತ್ಮನ ಶಕ್ತಿ, ಆ ಪವಿತ್ರಾತ್ಮನ ತಿಳುವಳಿಕೆ, ಪವಿತ್ರಾತ್ಮನ ನನ್ನ ಜೊತೆ ಮಾತಾಡೋ ಆ ವಾಯ್ಸ್ ಒಂಚೂರು ಕೇಳಿಸ್ಕೊಳ್ಲಿಕ್ಕೆ ದೇವರೇ ಅವಕಾಶ ಕೊಡಿ. ನಾನು ಎಷ್ಟೋ ಸೇರಿ ಪ್ರಾರ್ಥನೆ ಮಾಡುವಾಗ ನನ್ಗೊತ್ತು ಆಗದಲ್ಲೇನು ಕೆಲಸ ಅಂತ, ಯಾಕಂದ್ರೆ ಅಷ್ಟು ಶ್ರೇಷ್ಠವಾಗಿರೋ ಗೊತ್ತಿಲ್ಲ. ಈ ಪೌಲೋನಿಗೆ ಒದೆ ಕೊಟ್ಟಿದೆಯಲ್ಲ, ಅದೇ ತರ ಒಂದ್ಸರಿ ಆದ್ರೂ ನನಗೆ ಒಂದು ಒದೆ ಕೊಡಿ ಅಂತ ಕೆಲವೊಮ್ಮೆ ಪ್ರಾರ್ಥನೆ ಮಾಡೋದು ಹೇಳ್ತಾ ಇರ್ತೀನಿ. ನಂದು ಅದೇ ಆಸೆ, ಅದು ನನ್ಗೆ ಹೇಳಿ ಪ್ರಯೋಜನ ಇಲ್ಲ. ಆದ್ರ ಪ್ರಿಯರೇ, ಪ್ರಾರ್ಥನಾ ಜೀವಿತ, ಪವಿತ್ರಾತ್ಮ ಕೃಪಾವರ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಒಳಗಡೆ ನಿಮ್ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಪ್ರಾರ್ಥನಾ ಜೀವಿತದಲ್ಲಿ ಹೆಚ್ಚಿಗೆ ಪ್ರಾರ್ಥನೆ, ಬೇರೆ ಯಾವುದ್ರ ಬಗ್ಗೆ ಪ್ರಾರ್ಥನೆ ಮಾಡ್ಬಿಡಿ. ಸೊಲೊಮನ್ ಪ್ರಾರ್ಥನೆ ಮಾಡೋದು ಏನಂತ ಹೇಳಿ, ನನಗೆ ನ್ಯಾಯ ಕೆಟ್ಟದನ್ನು ಒಳ್ಳೆಯದನ್ನು ತಿಳುವಳಿಕೆ ಆ ಒಂದು ಕೊಡಿ ಅಂತ ಹೇಳಿ. ಪ್ರಿಯರೇ, ನೀವು ಇಲ್ಲಿ ನೀವು ಪ್ರಾರ್ಥನೆ ಮಾಡಿ, ಬೇರೆ ಏನು ಬೇಡ. ಆ ಪವಿತ್ರಾತ್ಮನ ಕೃಪಾವರ, ಆ ಪವಿತ್ರಾತ್ಮನ ಶಕ್ತಿ ನನ್ನ ಒಳಗೆ ಹೃದಯದಲ್ಲಿ ಕೊಡಿ. ಆ ಹೆಚ್ಚಾಗಿ ನನ್ನಲ್ಲಿ ಆ ಶಕ್ತಿ ಪ್ರಕಟವಾಗ್ಲಿ, ಬೇರೆ ಏನು ಬೇಕಾಗಿಲ್ಲ. ಅದರೆಲ್ಲ ಅದು ಬಂದಾದ್ಮೇಲೆ ಅದೆಲ್ಲದರದಲ್ಲಿ ಯೇಸು ಹೇಳುದು, ಅದು ನಿಮ್ಮ ಮೇಲೆ ಬಂದಾದ್ಮೇಲೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತೆಲ್ಲ ಹೇಳ್ತೀನಿ. ಇವತ್ತು ಆದ್ರಿಂದ ನೋಹನ ನೀತಿವಂತಿಕೆ, ಆ ಕಾಲದಲ್ಲಿ ಅವನಷ್ಟು ಒಳ್ಳೆ ಜನ ಯಾರು ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಒಳ್ಳೆ ದಾರಿಯಲ್ಲಿ ನಡೀಬೇಕು, ಒಳ್ಳೆ ದಾರಿಯಲ್ಲಿ ಜೀವಿಸಬೇಕು ಅಂತ ನಾವು ಆಸೆ ಪಟ್ಟದ್ದು, ತಪ್ಪು ಮಾಡೋದಲ್ಲೇ ಪಾಪ ಮಾಡೋದಲ್ಲೇ ಜೀವಿಸಬೇಕು ಅಂತ ಅನ್ಕೊಟ್ಟದ್ದು. ಪ್ರಾಪಂಚಿಕವಾಗಿ ಜೀವನ ಹಲವಾರು ಸಂಗತಿಗಳು ತಪ್ಪು ಮಾಡುವಂತ ಸಿಚುವೇಶನ್ ಅಲ್ಲಿ ನಿಲ್ಸುತ್ತೆ. ಎಷ್ಟೋ ವಿಷಯಗಳಲ್ಲಿ ತಪ್ಪು ಮಾಡುವಂತ ಸಿಚುವೇಶನ್ ನಿಲ್ಸುತ್ತೆ. ತಕ್ಷಣ ನಮ್ಮ ಮನಸ್ಸಲ್ಲಿ ಏನು ಅಂತ ಪ್ರಾಪಂಚಿಕವಾದ ಆತ್ಮ ಹೇಳ್ತಾ ಇರೋದು ವಿಷಯ ಇಷ್ಟೇನೆ, ಏಯ್ ಬ್ರದರ್ ಸಿಸ್ಟರ್ ಪರವಾಗಿಲ್ಲ, ಇದೆಲ್ಲ ಎಲ್ಲರೂ ಮಾಡ್ತಾ ಇರೋದೇ, ಏನಿಲ್ಲ, ಅದಾದ್ಮೇಲೆ ಸರಿಯಾಗುತ್ತೆ ಎಲ್ಲ. ಅದನ್ನು ಏನು ಮಾಡುವಾಗ, ಆ ತಪ್ಪು ಮಾಡುವಾಗ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇರಲ್ಲ. ತಪ್ಪು ಮಾಡಾದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ನಾನು ಮಾಡಬಾರ್ದು. ಆ ಅವಸ್ಥೆ ನಮ್ಮ ಜೀವನದಲ್ಲಿ ಯಾರಿಗೇನು ಬರಬಾರ್ದು ಅಂತ ಹೇಳಿದ್ರೆ, ಪವಿತ್ರ ಆತ್ಮನ ಆ ಶಕ್ತಿ, ಆ ದೇವರ ಆತ್ಮನ ಶಕ್ತಿಗೆ ಮಾತ್ರ ಎಲ್ಲದಿಲ್ಲ. ಆ ಸದಾ ಕಾಲ ನಮ್ ಜೊತೆ ಇದ್ಕೊಂಡು ರಜಿ ಇದು ಮಾಡೋದ್ ಬೇಡ, ಇಲ್ಲಾಂದ್ರೆ ಇದು ಮಾಡಬೇಡ, ಅದು ಮಾಡಬೇಡ ಸದಾ ಕೇಳಲಿಕ್ಕೆ ಅವ್ರ ಒಬ್ಬರೇ ಇರೋದು. ನಮ್ ಹೆಂಡತಿ ಮಕ್ಳು ಯಾವಾಗ ನಮ್ ಜೊತೆ ಇರಲ್ಲ, ತಂದೆ ತಾಯಿಗಳು ಯಾವ ಜೊತೆ ಇರಲ್ಲ. ಆದ್ರೆ ಬೇಡ್ಕೊಂಡ್ರೆ ನಮಗೆ ಸೌಜನ್ಯವಾಗಿ ಕಳಿಸ್ಕೊಟ್ಟಂತ ಪವಿತ್ರಾತ್ಮಕ ಪ್ರಿಯರೇ, ಈ ರಾತ್ರಿಯಲ್ಲಿ ದೇವರ ಕೃಪಾವರದಿಂದ ಎಲ್ಲರಲ್ಲಿ, ನನ್ನಲ್ಲಿನೂ ಎಲ್ಲರೂ ಆ ಪವಿತ್ರಾತ್ಮನ ದೇವರಾತ್ಮನ ಕೃಪಾವರ ಹೆಚ್ಚಾಗಿ ಮುಂದಿನ ಜೀವನದಲ್ಲಿ ನೀತಿವಂತರಾಗಿ, ಮನಸ್ಸಿಂದ ಶರೀರದ ಸರ್ವಾಂಗ ಹೋಮವಾಗಿ ಅಲ್ಲಿ ನೋಹನ್ ಮಾಡಿದ್ರ ನಮ್ಮನ್ನ ಪೂರ್ಣ ಸರ್ವಾಂಗವಾಗಿ ದೇವರಿಗೆ ಅರ್ಪಣೆ ಪೂರ್ಣವಾಗಿ ಒಪ್ಪಿಸಿ ಆ ದೇವರಾತ್ಮನ ಪಡ್ತಾರೆ. ನಿಮ್ಗೆಲ್ಲರಿಗೆ ಮುಂದಿನ ದಿವಸಗಳಲ್ಲಿ ಆ ಒಂದು ಶಕ್ತಿ ಪ್ರಕಟವಾಗಲಿ ಅಂತ ದೇವರ ಬೇಡ್ಕೊಳ್ತಾ ಈ ಅವಕಾಶವನ್ನು ಕೊಟ್ಟಂತ